ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಋಣವನ್ನು 4 ಜನ ಶಾಸಕರು ತೀರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ 4 ಜನರಲ್ಲಿ ಮನವಿ ಮಾಡ್ತೀನಿ. ಒಕ್ಕಲಿಗ ಸಮುದಾಯ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ನಾನು ಒಕ್ಕಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ. ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾನು ಒಕ್ಕಲಿಗನೇ. ನಾನು ಯಾವ ಜಾತಿ ಅಂತ ಗೊತ್ತಿಲ್ವಾ? ನಾನು ಒಕ್ಕಲಿಗನೇ. ಕಾಮಾಖ್ಯಗೆಲ್ಲ ಹೋಗಿದ್ರಿ, ಚನ್ನಪಟ್ಟಣದಲ್ಲಿ ಇಲ್ವಾಯ್ತು ಅನ್ನೋ ಕಾರಣಕ್ಕೆ ಅಕ್ಕೆ ತೀರಿಸಿದ್ದೀರಿ ಅಂತ. ನಾನು ಬಹಳ ವರ್ಷಗಳಿಂದ ನನಗೆ ಬೇಕಾದಂಥವರು ಹೇಳ್ತಾ ಇದ್ರು ದೇವಸ್ಥಾನಕ್ಕೆ ಬನ್ನಿ ಅಂತ. ಸಮಯ ಸಿಕ್ಕಿರಲಿಲ್ಲ. ಸಮಯ ಸಿಕ್ತು, ಹಾಗಾಗಿ ಹೋಗಿ ಬಂದಿದ್ದೀನಿ. ನಾನು ಜನನ ದೇವರು ಅಂತ ತಿಳ್ಕೊಂಡಿದ್ದೆ ಇದ್ದಷ್ಟು ದಿನನು. ಜನಗಳು ನನ್ನನ್ನು ದೂರ ಮಾಡಿದ್ರು. ಸೊ ಎಲ್ಲರೂ ಈಗ ಬರೀ ದೇವಸ್ಥಾನ ಹೋಮ ಅವನ ದಿನ ಬೆಳಗ್ಗೆ ಸಾಯಂಕಾಲ ಪುರೋಹಿತರು ಇದರಲ್ಲಿ ಕೇರಳ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಏನಪ್ಪ ಇರಲಿ ಅಂದ್ಬಿಟ್ಟು ನಾನು ದೇವ್ರ ಕಡೆ ಮುಖ ಮಾಡೋಣ ಅಂಥೇಳಿ ಜನನ್ ಬಿಟ್ಬಿಟ್ಟು ದೇವ್ರ ಕಡೆ ಮುಖ ಮಾಡ್ತಾ ಇದ್ದೀನಿ. ಪ್ರಯತ್ನ ಮಾಡ್ತಾ ಇದ್ದೀನಿ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. 14ನೇ ತಾರೀಕು ಕೃತಜ್ಞತಾ ಸಮಾರಂಭ ಇಟ್ಕೊಂಡಿದ್ದೀವಿ. ಸೊ ಕೆಲವು ಶಾಸಕರುಗಳು 14 ಬೇಡ, ಅಸೆಂಬ್ಲಿ ಆದಮೇಲೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು 14ನೇ ತಾರೀಕಿಗೆ ಸಮಯವನ್ನು ಕೊಟ್ಟಿದ್ದಾರೆ. ಇಲ್ಲ ಅಂತ ಅಂದರೆ ಅಸೆಂಬ್ಲಿ ಆದಮೇಲೆ ಸಂಡೇ ತೀರ್ಮಾನ ಸಂಡೇಗೆ ಬರುತ್ತೆ. ಈ 14 ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟ್ ಅಸೆಂಬ್ಲಿ 20ಕ್ಕೋ 18ಕ್ಕೋ ಮುಗಿಬೋದು ಅಂತ, 19ಕ್ಕೆ ಮುಗಿಬೋದು ಅಂತ ಕಾಣಿಸ್ತದೆ. 21 22ಕ್ಕೋ ಯಾವ ಥರ ಮಾಡ್ತೀವಿ. ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ಅದೇ ಕಾರಣಕ್ಕೆ ಒಂದಿನ ಪ್ರೀಪೋನ್ ಆಗಿದೆ ಅಧಿವೇಶನ. 20ಕ್ಕೆ ಮುಗಿಬೇಕಿತ್ತು, 19ಕ್ಕೆ ಆಗಿದೆ. ಈಗ 20ರಿಂದ ಸಾಹಿತ್ಯ ಸಮ್ಮೇಳನ. ಅದೇ ಸಾಹಿತ್ಯ ಸಮ್ಮೇಳನ ಒಂದಿದೆ, ಕಾಂಗ್ರೆಸ್ನ ಸಂಸ್ಥಾಪನೆ ಅದು ಬೇರೆ ಇದೆ. ಸೊ ಹಾಗಾಗಿ ನಾವು 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಸಮಯ ಕೊಟ್ಟಿದ್ರು. ನಮ್ಮ ಜಿಲ್ಲೆಯ ಕೆಲವು ಶಾಸಕರುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಬೇರೆ ಸಮಯ ಕೊಡಿ, ನಮಗೆ ಅಸೆಂಬ್ಲಿ ಮುಗಿಸ್ಕೊಂಡ್ಮೇಲೆ ಮಾಡ್ತೀವಿ ನಾವು ಅಂತಲೇ ಹೇಳಿದಾರಂತೆ. ಇದಕ್ಕೆ ಚನ್ನಪಟ್ಟಣ ಶಾಸಕರು, ರಾಮನಗರ ಶಾಸಕರು, ಕನಕಪುರ ಶಾಸಕರು, ಮಾಗಡಿ ಶಾಸಕರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನೋಡಿ ತೀರ್ಮಾನ ಮಾಡ್ತೀವಿ. ಮಾಜಿ ಕಾರ್ಪೊರೇಟರ್ ನಾರಾಯಣ ಸ್ವಾಮಿ ಅವರು ಮೀಟ್ ಮಾಡ್ತಾ ಇದ್ದಾರೆ. ಮುನರತ್ನ ಅವರು ನಮ್ಮ ಬೆಡ್ರೂಮ್ ನಲ್ಲಿ ಸಿಸಿ ಕ್ಯಾಮೆರಾ ಇಟ್ಟು ನಮ್ಮನ್ನ ದೇಶಬೋಧೆ ಮಾಡಲು ಕೊಟ್ಟಿತ್ತು ಅಂತ ಹೇಳಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ. ನನಗೆ ಭೇಟಿಯಾಗಿ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಭೇಟಿ ಮಾಡಿದ್ರು, ಚುನಾವಣೆಯಲ್ಲಿ ಭೇಟಿ ಮಾಡಿದ್ರು. ಅದಾದ್ಮೇಲೆ ನಾನು ಭೇಟಿ ಮಾಡಿದೆ. ಸರ್, ಕೇಂದ್ರ ಸಚಿವರು ಬಿಜೆಪಿಗೆ ಬೆಂಬಲ ಕೊಡೋದಕ್ಕೆ ಕಾರ್ಯಕರ್ತರು ಸಜ್ಜಾಗಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬೀಳಿಸೋದಕ್ಕೆ ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳಿಸೋದಕ್ಕೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್. ಅರ್ಥ ಆಗಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ ಬೀಳಿಸೋಕ್ಕೋಸ್ಕರ ಜೆಡಿಎಸ್ ಬಿಜೆಪಿ ಸಪೋರ್ಟ್ ಕೊಡ್ತೇವೆ ನಾವು ಅಂತ ಹೇಳಿ. ಈಗೇನು ಮಾಡ್ತಾ ಇದ್ದಾರೆ? ಬೀಳಿಸೋದಕ್ಕೆ ಸಪೋರ್ಟ್ ಕೊಡ್ತಾರೆ. ಇಲ್ಲಪ್ಪ, ಈಗೇನು ಮಾಡ್ತಾ ಇದ್ದಾರೆ ನೀವು ಅರ್ಥನೇ ಮಾಡ್ಕೊಂಡಿಲ್ವಲ್ಲ. ಈಗ ಯಾರ ಜೊತೆ ಇದ್ದಾರೆ ಅವರು? ಕಾಂಗ್ರೆಸ್ ಜೊತೆ ಇದ್ದಾರಾ ಅಥವಾ ಇಂಡಿಪೆಂಡೆಂಟ್ ಆಗಿದ್ದಾರಾ? ಮಾಧ್ಯಮದವರು ಅವರ ಹೇಳಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಅನ್ನೋದನ್ನು ವ್ಯತ್ಯಾಸ ಏನಾರ ಬಂದಿರಬೇಕು. ಅದಕ್ಕೆ ಇನ್ನೊಂದ್ಸಾರಿ ಪ್ಯಾಚಪ್ ಮಾಡ್ಕೋತಾ ಇರ್ಬೇಕೇನೋ. ಅವರಿರೋದೇ BJP ಜೊತೆನಲ್ಲಿ. ಅದರಲ್ಲಿ ಬೇರೆ ವಿಶೇಷತೆ ಏನಿದೆ? ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ, ರಾಷ್ಟ್ರದ ಜನಕ್ಕೆ ಗೊತ್ತಿದೆ. ಅವರು NDA ಪಾರ್ಟ್ನರ್ ಆಗಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅದರಲ್ಲೇ ಏನಿದೆ? ಪತನದ ಅಜೆಂಡಾಗೆ ಉತ್ತರವನ್ನ 3 ಉಪಚುನಾವಣೆಗಳು ಕೊಟ್ಟಿದೆ. ಬಹುಶಃ ನಾನು ಪದೇ ಹೇಳ್ತಾ ಇರ್ತೀನಿ, ಈ ಥರದ ಹೇಳಿಕೆಗಳನ್ನು ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿಯನ್ನು ಎತ್ತಿ ಕೆಲಸ ಮಾಡೋದನ್ನು ರಾಜ್ಯದ ಜನ ಇಷ್ಟಪಡ್ತಾರೆ. ಅದನ್ನು ಮಾಡಿ
ಆಮೇಲೆ ಚುನಾವಣೆ ಬಂದಾಗ ಯಾರು ಏನು ಅನ್ನತಕ್ಕಂಥದ್ದನ್ನು ಜನ ತೀರ್ಮಾನ ಮಾಡ್ತಾರೆ. ಇದಕ್ಕೆಲ್ಲದಕ್ಕೂ ಕೂಡ ಎಲ್ಲ ಪಕ್ಷಗಳು ಕೂಡ ವಿಶ್ರಾಂತಿಯನ್ನು ಕೊಡ್ತಕ್ಕಂಥದ್ದು ಉತ್ತಮ. ರಾಜ್ಯದ ಬೆಳವಣಿಗೆಯ ದೃಷ್ಟಿಯಿಂದ ಆ ಬೆಳವಣಿಗೆ ಕುಂಠಿತ ಆಗದೆ ಇರೋ ರೀತಿ ನೀವು ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾರೆ, ದಳದವರು ಅಧಿಕಾರದಲ್ಲಿದ್ದಾರೆ, ಮೂರೂ ಪಕ್ಷಗಳು ಅಧಿಕಾರದಲ್ಲಿದೆ. ಯಾರು ಯಾರನ್ನ ದೂಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ದೂಷಣೆ ಮಾಡಬೇಕು ಅಂತ ಅಂದರೆ ಪ್ರತಿಯೊಂದು ಹೇಳಿಕೆಗಳನ್ನು, ಪ್ರತಿಯೊಂದು ನಡೆಯನ್ನು ನಾವು ದೂಷಣೆ ಮಾಡ್ತಕ್ಕಂಥದ್ದು ಸಾಧ್ಯ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶಗಳಿರುವಂಥ ಸಂದರ್ಭದಲ್ಲಿ ರಾಜ್ಯದ ಜನರ ಹಿತ, ರಾಜ್ಯದ ಜೀವಂತ ಸಮಸ್ಯೆಗಳು ಪರಿಹಾರಕ್ಕೆ ನಿಮ್ಮ ಸೂತ್ರಗಳು, ನಿಮ್ಮ ಶ್ರಮ ಇದರ ಮೇಲೆ. ಚನ್ನಪಟ್ಟಣ ಚುನಾವಣಾ ಫಲಿತಾಂಶವನ್ನು ಸರಳವಾಗಿ ತೆಗೆದುಕೊಳ್ಳುವ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆಗೆ 4ಕ್ಕೆ 4 ಗೆದ್ದು ತೋರಿಸ್ತೀರಿ ಅಂತ ಹೇಳ್ದಲ್ಲ ಆಗ್ಲೇ. ನೋಡ್ರಿ, ಮತದಾರರ ತೀರ್ಪೇ ಅಂತಿಮ ರೀ. ಈಗ ನಾನು ಹಿಂಗೆ ಸುಮ್ಮನೆ ಕೂತಿದ್ದೀನಿ ಅಂತಂದ್ರೆ ಮತದಾರರ ತೀರ್ಪು. ಒಳ್ಳೆ ಚೆನ್ನಾಗಾಯ್ತಲ್ಲ. ಮತದಾರರ ತೀರ್ಪನ್ನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಥ್ಯಾಂಕ್ ಯು. 3 ವರ್ಷ ಪಾರ್ಟಿನಲ್ಲಿ ಕೆಲಸ ಮಾಡಲಿ, ಆನಂತರ ಬೇಕಾದ್ರೆ ಟಿಕೆಟ್ ಕೊಡಿ ಅಂತೇಳಿ ಈಗ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ ಸರ್ ಕ್ಷೇತ್ರದಲ್ಲಿ. ಕ್ಷೇತ್ರದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇರ್ತದೆ. ಪಕ್ಷದ ತೀರ್ಮಾನಕ್ಕೆ ನಾನು ಸೇರಿದಂತೆ ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ವೈಯಕ್ತಿಕ ಆಸೆಗಳು, ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ಇವತ್ತು ಪಕ್ಷ ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾನಾಗಲಿ, ಮುಖಂಡರುಗಳಾಗಲಿ, ಕಾರ್ಯಕರ್ತರುಗಳಾಗಲಿ ನಾವೆಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಯಾರು ಆ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ, ಇವತ್ತು ನಾಮಪತ್ರ ಸಲ್ಲಿಕೆ ಆದ ನಂತರ ಎಲ್ಲರನ್ನೂ ಭೇಟಿ ಮಾಡಿ ನಾನು ಖುದ್ದು ಮಾತಾಡ್ತೇನೆ. ಸರ್, ಈಗ 2 ಕ್ಷೇತ್ರಗಳಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಯಿತು, ಆದರೆ ಶಿಗ್ಗಾವಿನಲ್ಲಿ ಇನ್ನೂ ಕೂಡ ಗೊಂದಲ ಯಾಕೆ ಅಂತ ಸರ್? ಇರೋದು ನಾಳೆ ಒಂದೇ ದಿನ ಲಾಸ್ಟ್ ಡೇಟು. ಆಲ್ರೆಡಿ ತೀರ್ಮಾನ ಆಗಿದೆ. ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ. ಹಿಂದೆ ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಅದ್ರ ಜೊತೆಯಲ್ಲಿ ಬೇರೆಯವರು ಕೂಡ ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ. ಸೊ ಹಾಗಾಗಿ ಇವತ್ತು ಎಲ್ಲರನ್ನ ಜೊತೆ ಮಾತಾಡಿ ಸುಮಾರು ಏನು ಎಲ್ಲ ಸಮಾಜದವರು ಇದ್ದಾರೆ, ಎಲ್ಲರನ್ನೂ ಕೂಡ ಮಾತನಾಡಿ ಒಮ್ಮತದ ಅಭ್ಯರ್ಥಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಪಕ್ಷದ ಹೈಕಮಾಂಡ್ ಬಂದಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಪಕ್ಷದ ವರಿಷ್ಠ ಮಂಡಳಿ ತೀರ್ಮಾನ ಮಾಡ್ತದೆ. ನಮ್ಮ AICC ಸ್ಕ್ರೀನಿಂಗ್ ಕಮಿಟಿ ತೀರ್ಮಾನ ಮಾಡ್ತದೆ. ಈಗ ಆಲ್ರೆಡಿ 2 ಸೀಟ್ಗಳು ಘೋಷಣೆ ಆಗಿದೆ, ಇನ್ನೊಂದು ಸೀಟು ಬಾಕಿ ಇದೆ. ಅವರು ಸುಮಾರು ಹೆಸರುಗಳನ್ನು, 4-5 ಹೆಸರುಗಳನ್ನು ದೆಹಲಿಗೆ ಕಳಿಸಿರಬೇಕು ಅಂತ ಕಾಣಿಸುತ್ತೆ. ಗೆಲುವು ಸಾಧ್ಯತೆಗಳು ಹೆಚ್ಚು ಯಾರ ಮೇಲೆ ಇದೆ, ಅದು ಪ್ರಭಾವಿ ಮಾಜಿ ಮುಖ್ಯಮಂತ್ರಿಗಳ ಕ್ಷೇತ್ರ ಆಗಿರೋದ್ರಿಂದ ಸ್ವಲ್ಪ ಚಿಂತನೆ ಮಾಡಿ ಯಾರಿಗೆ ಕೊಡಬೇಕು ಅನ್ನೋದನ್ನು ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಇವತ್ತು ಘೋಷಣೆ ಮಾಡ್ತಾರೆ. ಅಲ್ಪಸಂಖ್ಯಾತರಿಗೆ ಕೊಡ್ತಾ ಇರೋದ್ರಿಂದ ಸೋಲಾಗ್ತಾ ಇದೆ, ಹಾಗಾಗಿ ಈ ಬಾರಿ ಹಿಂದೂಗಳಿಗೆ ಕೊಡಿ ಅನ್ನುವಂಥ ಬೇಡಿಕೆ ಹೆಚ್ಚಾಗ್ತಾ ಇದೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ ಸರ್. ಜಮೀರ್ ಅವರು ಕೂಡ ಮನಸ್ಸು ಮಾಡ್ತಿಲ್ಲ ಬೇರೆ ಸಮುದಾಯ ಕೊಡೋದು. ಇಲ್ಲ ಹಂಗೇನಿಲ್ಲ. ಜಮೀರ್ ಅವ್ರಿಗೆ ಆಲ್ರೆಡಿ ಶಿಗ್ಗಾವಿಗೆ ಹೋಗಿದ್ದಾರೆ, ನೆನ್ನೆ ಹೋಗಿದ್ದಾರೆ. ಬಹಿರಂಗ ಬೇಡಿಕೆ ಇಟ್ಟಿದ್ದಾರೆ ಸರ್, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಂತ. ಅವರು ಸಹಜವಾಗಿ ಅವರ ಸಮುದಾಯದ ಹಿತವನ್ನು ಕಾಪಾಡಬೇಕಾಗ್ತದೆ. ಯಾಕೆ ಅಂತಂದರೆ ಮೊದಲಿಂದನೂ ಕೂಡ ಅಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಕೊಂಡು ಬಂದಿರತಕ್ಕಂಥದ್ದು. ಜಮೀರ್ ಅವರ ಜವಾಬ್ದಾರಿಗೆ ಪಕ್ಷದ ಹೈಕಮಾಂಡು ಅಲ್ಲಿ ಚುನಾವಣಾ ಜವಾಬ್ದಾರಿಯನ್ನು ಕೊಟ್ಟಿರೋದ್ರಿಂದ ಅವರೇ ಅಲ್ಲಿ ಹೋಗಿದ್ದಾರೆ. ಅವ್ರು ಹೋಗಿ ತೀರ್ಮಾನ ಏನು ಮಾಡಿ ಸಂದೇಶವನ್ನು ಕೊಡ್ತಾರೆ, ಅದರಂತೆ ಪಕ್ಷದ ಹೈಕಮಾಂಡು ಸ್ಥಳೀಯ ನಾಯಕರುಗಳ ಜೊತೆ ಎಲ್ಲ ಚರ್ಚೆ ಮಾಡಿ, ಇನ್ನೂ ಅನೇಕ ಮುಖಂಡರುಗಳಿದ್ದಾರೆ, ಅವರೆಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ಮಾಡಿ. ಸರ್, ನಿನ್ನ ನಿಖಿಲ್ ಒಂದು ಮಾತು ಹೇಳಿದ್ದಾರೆ ಸರ್, DK ಸುರೇಶ್ ಅವ್ರನ್ನ ನಿಲ್ಲಿಸೋಕೆ DK ಶಿವಕುಮಾರ್ ಅವರು ಧೈರ್ಯ ತೋರಿಸ್ತಾ ಇಲ್ಲ ಚನ್ನಪಟ್ಟಣದಲ್ಲಿ ಅಂತ. ನೋಡಿ, ನಾನು ಶಿವಕುಮಾರು ಧೈರ್ಯ ತೋರಿಸುವಂಥ ಪ್ರಶ್ನೆ ಇದಲ್ಲ. ನಾನು ಈ ಹಿಂದೆನೇ ಹೇಳಿದ್ದೇನೆ,
ಜನ ನನ್ನನ್ನು ಕಳೆದ ಚುನಾವಣೆಯಲ್ಲಿ ತಿರಸ್ಕಾರ ಮಾಡಿದ್ದಾರೆ. ತಕ್ಷಣ ನಾನು ಮತ್ತೊಂದು ಚುನಾವಣೆಗೆ ಹೋದರೆ ಅದು ಒಳ್ಳೆಯ ಸಂದೇಶ ಅಲ್ಲ. ಸೊ ಹಾಗಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂಥೇಳಿ ನಾನು ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನು ಪಕ್ಷದ ಹೈಕಮಾಂಡ್ಗೂ ಕೂಡ ನೀಡಿದ್ದೇನೆ, ಪಕ್ಷದ ಕಾರ್ಯಕರ್ತರಿಗೂ ಕೂಡ ನೀಡಿದ್ದೇನೆ. ಆದರೆ ಕೆಲವರು ಎಲ್ಲರೂ ಮುಖಂಡರುಗಳು ನಾನೇ ನಿಲ್ಲಬೇಕು ಅಂತ ಹೇಳ್ತಾರೆ. ಆದರೆ ನಾಯಕತ್ವ, ಪಕ್ಷದ ಹೈಕಮಾಂಡು ಎಲ್ಲ ತೀರ್ಮಾನಕ್ಕೆ ನಾನು ತಲೆಬಾಗಿದ್ದೆ. ಸರ್, ಈಗ ಯೋಗೇಶ್ವರ್ನ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡು ಕಾಂಗ್ರೆಸ್ ವೀಕ್ ಅಂತ ಹೇಳಿ ತೋರಿಸ್ಕೊಂಡಿದೆ ಅಂತ ಸಿ ಟಿ ರವಿ ಹೇಳಿದ್ದಾರೆ. ದೌರ್ಬಲ್ಯ ತೋರಿಸ್ಕೊಂಡಿದೆ ಅಂತ. ನಾನು BJPಯವ್ರ ಬಗ್ಗೆ ಹೆಚ್ಚಿಗೆ ಮಾತನಾಡೋದಿಲ್ಲ, ರಾಜಕೀಯದ ವಿಶ್ಲೇಷಣೆಯನ್ನು ಮಾಡೋದಿಲ್ಲ. ರಾಜಕೀಯ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳಿದ್ರೆ ಭಾಳಷ್ಟು ದೀರ್ಘವಾಗಿ ನಾನು ವಿಶ್ಲೇಷಣೆಯನ್ನು ಮಾಡ್ಬೋದು. CT ರವಿಯವರ ಸಹಕಾರ ಯೋಗೇಶ್ವರ್ ಮೇಲೆ ಇದೆ. ಅಂದರೆ ಪರೋಕ್ಷವಾಗಿ BJP ನಾಯಕರು ಕೂಡ ಬೆನ್ನಿ ನಿಂತಿದ್ದಾರೆ ಸರ್. ನನಗೆ ಗೊತ್ತಿಲ್ಲ, ಅಲ್ಲ ಅವ್ರು ಹೇಳ್ತಾ ಇದ್ದಾರೆ. ವಿಶ್ಲೇಷಣೆ ನೀವೇ ಮಾಡಿ. ಅಲ್ಲ, ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಕೂಡ ಹೇಳ್ತಾ ಇದ್ದಾರೆ ಸರ್, ಬಿಜೆಪಿಯ ಕೆಲ ನಾಯಕರು. ನನಗೆ ಅದ್ರ ಬಗ್ಗೆ CT ರವಿ ಮಾತಿಗೆ ನಾನು ಹೇಳಿಕೆ ಕೊಡ್ತಾ ಇದ್ದೀನಿ ಅಷ್ಟೇ ಹೊರತು ಬೇರೆಲ್ಲ ಕೂಡ ವಿಶ್ಲೇಷಣೆ ಮಾಡಲಿಕ್ಕೆ ನಿಮಗೆ ಅವಕಾಶಗಳಿದೆ, ಕಾಲಾವಕಾಶ ಇದೆ, ವ್ಯಾಖ್ಯಾನ ಮಾಡ್ತೀರಿ. ಸೊ ಸಾಕಷ್ಟು ವ್ಯಾಖ್ಯಾನ ಮಾಡೋದ್ರಿಂದ ನೀವು ಅದರ ಸಾಧಕ ಬಾಧಕಗಳು, ಪ್ರತಿಯೊಂದು ನಡವಳಿಕೆಗಳನ್ನು, ಕಳೆದ 1 ವಾರಗಳಿಂದ ನಡೆದಂಥ ನಡವಳಿಕೆಗಳನ್ನು ತಾವು ಗಮನಿಸಿ ತಾವು ರಾಜ್ಯದ ಜನರಿಗೆ ಬೆಳಕನ್ನು ಚೆಲ್ಲಬೇಕು. ಸರ್, ಈಗ ನಿಖಿಲ್ ಕುಮಾರಸ್ವಾಮಿ ಅಥವಾ ಅನಸೂಯ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೀತಾ ಇದೆ. ಅದು ಅವ್ರ ಪಕ್ಷದ ತೀರ್ಮಾನ. ನಮ್ಮ ಪಕ್ಷ ಈಗ ಆಲ್ರೆಡಿ ಕ್ಯಾಂಡಿಡೇಟನ್ನು ಘೋಷಣೆ ಮಾಡಿದೆ, ಈಗ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದೆ. ಚನ್ನಪಟ್ಟಣದಲ್ಲಿ ಈಗ ಪ್ರಬಲ JDS ಮುಖಂಡರೊಬ್ಬರನ್ನ ಇವತ್ತು ಪಕ್ಷಕ್ಕೆ ಕರೆತರುವಂತ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಆಕಾಂಕ್ಷಿ ಅವ್ರನ್ನೇ ಹೈಜಾಕ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈಗ ಶುರುವಾಗಿದೆ. ಯಾರಾದ್ರು ಬರ್ತಾರೆ ಸರ್ ಇನ್ನು JDS BJPಯಿಂದ? ಕಾದ್ ನೋಡೋಣ. ಥ್ಯಾಂಕ್ ಯು. ಸರ್, ಚಂದ್ರಶೇಖರ್ ಸ್ವಾಮೀಜಿಯವರು ಕೊಟ್ಟಂತ ಹೇಳಿಕೆ ಸಾಕಷ್ಟು ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದ್ದಾರೆ, ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳ ವಿರುದ್ಧ. ಯಾರೂ ಕೂಡ ದ್ವೇಷದ ರಾಜಕಾರಣಕ್ಕೆ ಸ್ವಾಮೀಜಿಗಳ ಮೇಲೆ ಮಾಡುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ಅವರ ಹೇಳಿಕೆ ಏನು ನೀಡಿದ್ರು, ಆ ಹೇಳಿಕೆಗೆ ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ನಾವೆಲ್ಲರೂ ಕೂಡ ಸಂವಿಧಾನದ ಕೆಳಗಡೆ ಇರ್ತಕ್ಕಂಥವ್ರು. ಸಂವಿಧಾನದಲ್ಲಿ ಭಾರತದ ಪ್ರಜೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಮತದಾನದ ಹಕ್ಕು ಒಂದೇ ಅಲ್ಲ, ಅವರಿಗೆ ವಕ್ಫ್ ಸ್ವಾತಂತ್ರ್ಯನೂ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಕೆಲವರು ಅಲ್ಲಲ್ಲೇ ಏನೇನೋ ಬೇಕಾದಂಥ ವಿಚಾರಗಳನ್ನು ಮಾತಾಡ್ತಾರೆ. ಆದರೆ ಪರಮ ಪೂಜ್ಯರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾನು ಆಡಿರ್ತಕ್ಕಂಥ ಮಾತು ಸಾಂದರ್ಭಿಕವಾಗಿ ತಪ್ಪಾಗಿರ್ಬೋದು, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಕೆಲವರು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಾಗ ಸರ್ಕಾರ ಗಮನ ಹರಿಸಿ ದೂರನ್ನು ದಾಖಲೆ ಮಾಡಿಕೊಂಡಿದೆ. ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಸ್ವಾಮೀಜಿಯವರು ಈಗಾಗಲೇ ಸ್ವತಃ ಹೇಳಿಕೆಯನ್ನು ಹಿಂಪಡೆದಿರೋದ್ರಿಂದ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯ ಮಾಡಲಿಕ್ಕೆ ತಾವು ಆದೇಶವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಇದನ್ನೇ ಹೇಳ್ತಾ ಇದ್ದೀನಲ್ಲ, ವಿಷಾದ ವ್ಯಕ್ತಪಡಿಸಿದ್ದಾರೆ. ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆ ದಾಖಲೆ ಆಗಿದ ತಕ್ಷಣವೇ ಅವರಿಗೆ ಆ ಪ್ರಕರಣವನ್ನು ಮುಕ್ತಾಯ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಮಂತ್ರಿಗಳಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ, ಮನವಿ ಮಾಡ್ತಾ ಇದ್ದೇನೆ. ಬಿಜೆಪಿ ನಾಯಕರು ಹೋರಾಟ ಮಾಡ್ತೀವಿ ವಿಚಾರದಲ್ಲಿ ಸ್ವಾಮೀಜಿಯವರು ಮಾಡಿದ್ದಾರೆ, ಅಶೋಕ್ ಅವರು ವಿಶೇಷವಾಗಿ. ನೋಡಿ, BJPಯವರು ಹೋರಾಟನ ಯತ್ನಾಳ್ ವಿರುದ್ಧ ಮಾಡ್ತಾರೋ ನಮ್ಮ ವಿರುದ್ಧ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾವು ಅಭಿವೃದ್ಧಿಯ ದೃಷ್ಟಿಯಿಂದ ಮುನ್ನಡಿಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ವಿರೋಧ ಪಕ್ಷಗಳು
ರಾಜ್ಯದ ಜನರ ಸಂಕಷ್ಟಗಳಿಗೆ ಅರ್ಥ ಮಾಡಿಕೊಂಡು ಅಭಿವೃದ್ಧಿಯ ಕಡೆ ಗಮನ ಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು, ಸಕಾರಾತ್ಮಕವಾದಂಥ ನಿಲುವುಗಳನ್ನು ವಿರೋಧ ಪಕ್ಷಗಳು ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಮಕ್ಕಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯತ್ನಾಳ್ ನೋಟಿಸ್ ಕೊಟ್ಟಿದ್ರೆ ಅವ್ರ ಪಾರ್ಟಿ ಇಂಟರ್ನಲ್ ವಿಚಾರ. ಆದ್ರೆ ಅವ್ರು ನಿನ್ನೆ ಇನ್ನೊಂದು ಮಾತು ಹೇಳಿದ್ದಾರೆ, ವಿಜೇಂದ್ರನ್ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್, ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಅವ್ರ ಜೊತೆ ಎಲ್ಲ ದಾಖಲಾತಿಗಳಿಗೆ ಸಹಿ ಹಾಕಿಸ್ಕೊಳ್ಳೋದು ಸೇರಿದಂತೆ ಆ ರೀತಿಯ ದಾಖಲೆಗಳನ್ನ ನಾನು ಬಿಡುಗಡೆ ಮಾಡ್ತೀನಿ ಅನ್ನುವಂಥ ಅರ್ಥ ಮಾಡಿದೆ. ಧಾರಾಳವಾಗಿ ಮಾಡಲಿ. ಯತ್ನಾಳ್ ಅವರು ಕೂಡ ಶಿವಕುಮಾರ್ ಜೊತೆ ಭಾಳ ಬಾಂಧವ್ಯ ಜಾಸ್ತಿ. ಸಹಿ ಮಾಡಿಸ್ಕೊಂಡ್ರೆ ಸರ್ ಅವ್ರೇನೋ ದಾಖಲೆ ಅಲ್ಲ, ಯತ್ನಾಳ್ ಅವರು ಕೂಡ ಭಾಳ ಆತ್ಮೀಯರು, ಅವಳು ಹಿರಿಯ ರಾಜಕಾರಣಿ. ಸೊ ಅವರು ಕೂಡ ಆವಾಗ ಶಿವಕುಮಾರ್ ಅವ್ರ ಜೊತೆ ಕುಶಲೋಪಚಾರಗಳನ್ನು ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ಒಬ್ಬರೇ ಅಲ್ಲ, ಯತ್ನಾಳ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಯಾಕೆ ಹೆಂಗೆ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅವರ ಅಡ್ಜಸ್ಟ್ಮೆಂಟ್ ಬಿಜೆಪಿ ಕಟ್ಟೋಕೆ ಅಡೆತಡೆ ಆಗ್ತಾ ಇದೆ, ಅದಕ್ಕಾಗಿ ಬದಲಾವಣೆ ಮಾಡೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು ನಾವು ವಿಜೇಂದ್ರ ಅವ್ರನ್ನ. ನನಗೆ ಅವರ ಆಂತರಿಕ ವಾಚಾರ ಬೇಡ. ಯತ್ನಾಳ್ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಕೂಡ ಚೆನ್ನಾಗಿ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿದ್ದಾರೆ. ಬಸವಣ್ಣವ್ರ ಬಗ್ಗೆ ಮಾತನಾಡಿ ಗಮನಿಸಿದ್ರೆ ಅಂತ ಯತ್ನಾಳ್ ಅವರು. ಸರ್, ಈಗ ಹಾಸನ ಅಹಿಂದ ಸಮಾವೇಶ ನನ್ನ ನೇತೃತ್ವದಲ್ಲೇ ನಡೀತದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬಟ್ ಅದು ಸಿದ್ದರಾಮಯ್ಯ ಸ್ವಾಭಿಮಾನ ಸಮಾವೇಶ ಅಂತ ಹೇಳಿ ಬಿಂಬಿತವಾಗ್ತಾ ಇದೆ. ಇಲ್ಲ, ಅದು ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು. ಅದು ಒಂದು ಕಡೆ ಮಾಡೋದಲ್ಲ, ಸುಮಾರು 3-4 ಕಡೆ ಮಾಡೋ ಸಾಧ್ಯತೆಗಳಿದೆ. ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಪಕ್ಷವನ್ನೇ ಓವರ್ಟೇಕ್ ಮಾಡ್ಕೊಂಡು ಹೊರಟಾಗಿದ್ದು ಕೆಲವು ಸಚಿವರುಗಳು ಸಿದ್ದರಾಮಯ್ಯ ಅವರು ಬಿಂಬಿಸುವಂತ, ಕೆಲವರು ಅವ್ರು ಹೇಳಿಕೆ ಕೊಡುವಾಗ ಅವರನ್ನು ಓಲೈಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಪಕ್ಷ ಮೊದಲು ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಸರ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ ನಡೀತಾ ಇದೆ ಸರ್. ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನೀವೇ ಆಗ್ತೀರಿ ಅಧ್ಯಕ್ಷರು ಅಂತ ಹೇಳಿ. KPCC ಹುದ್ದೆನೂ ಖಾಲಿ ಇಲ್ಲ, ಬೇರೆ ಹುದ್ದೆನೂ ಖಾಲಿ ಇಲ್ಲ. ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನ ಅವಾಗ ಹೇಳ್ತಾ ಇರ್ತಾರೆ. ನನ್ನನ್ನು ಖುಷಿ ಪಡಿಸೋಕ್ಕೆ ಕೆಲವರು ಹೇಳ್ತಾರೆ, ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೊಂದು ಹೇಳ್ತಾರೆ. ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ. ಹೇಳಿದ್ದಾರೆ ಸರ್, ಪಕ್ಷಕ್ಕೆ ಒಂದೇ ಹುದ್ದೆ, ಒಬ್ಬರಿಗೆ ಒಂದೇ ಹುದ್ದೆ ಇರಬೇಕು, ಮತ್ತೆ ಪೂರ್ಣ ಪ್ರಮಾಣದ. ಯಾರು ಹೇಳಿರೋದು? ಈಗ KN ರಾಜಣ್ಣ ಪದೇ ಹೇಳ್ತಾ ಇದ್ದಾರೆ ಸರ್, ನನಗೆ KPCC ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ. ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು 2 ಹುದ್ದೆ ಬೇಡ ಅನ್ನೋ ಸಂದೇಶ ನನಗೆ ಗೊತ್ತಿಲ್ಲ. ರಾಜಣ್ಣವರು ಭಾಳ ಹಿರಿಯ ನಾಯಕರು, ಅವರು ಸರ್ವ ಪಕ್ಷದ ನಾಯಕರಿಗಿನ್ನ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನೂ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅವರು ದಳದವ್ರನ್ನ BJP ಅವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ. ಅನೇಕರನ್ನ ಕರ್ಕೊಬರ್ಬೋದು ಪಕ್ಷಕ್ಕೆ ಅಂತ ಕಾಣಿಸ್ತದೆ. ಹಾಗಾಗಿ ಪಕ್ಷದ ನೇತೃತ್ವವನ್ನು ವಹಿಸಲಿಕ್ಕೆ ತುಡಿತದಲ್ಲಿದ್ದಾರೆ. ಧಾರಾಳವಾಗಿ ಪಕ್ಷದ ಹೈಕಮಾಂಡ್ ಕೊಟ್ಟರೆ ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಪೂರ್ಣ ಪ್ರಮಾಣದ ಅಧ್ಯಕ್ಷ ಸ್ಥಾನ ಅವಶ್ಯಕತೆ ಇದೆ ಅಂತ ಮುಂಬರುವ ಚುನಾವಣೆಗಳಿದ್ದಾವೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ, ಸಂಘಟನೆಯ ಅವಶ್ಯಕತೆ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ, ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾರೇ ಮುಂದೆ ಬಂದ್ರೂ ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.